ಹೆಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ನನ್ನ ಹೆಸರು ದೀಪಾ. USA ಇಂದ ಕನ್ನಡ ವ್ಲಾಗ್ಸ್ಗಳನ್ನ ಮಾಡ್ತೀನಿ. ಸಿಂಪಲ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಫ್ರಮ್ USA. ಸೊ ನನ್ನ ಚಾನಲ್ ಹೆಸರು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA ಅಂತ. ಅಂದರೆ ಶ್ರೀ ಅಂದರೆ ನನ್ನ ದೊಡ್ಡ ಮಗಳ ಹೆಸರು ಶ್ರೀಯಸಿ, ಆದ್ಯ ಅಂದರೆ ನನ್ನ ಚಿಕ್ಕ ಮಗಳ ಹೆಸರು ಗುಣಾದ್ಯ. ಸೊ ಇದು ಸಾಕಷ್ಟು ಜನ ನನಗೆ DM ಮಾಡಿ ಕೇಳ್ತಾ ಇರ್ತೀರಾ. ಸೊ ಹಾಗಾಗಿ ಮೆನ್ಷನ್ ಮಾಡಿದೆ ನನ್ನ ಹೆಸರು ದೀಪಾ. ಸೊ ಈ ವ್ಲಾಗ್ ಕ್ರಿಸ್ಮಸ್ ಟೈಮಲ್ಲಿ ಶೂಟ್ ಮಾಡಿರೋ ಅಂಥದ್ದು. ಸೊ ಮಕ್ಕಳಿಗೆ ರಜಾ ಇತ್ತು. ನಾನು ಮತ್ತು ನನ್ನ ಫ್ರೆಂಡ್ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡ್ವಿ. ಡ್ಯಾಲಸಲ್ಲಿ ಗ್ರೇಪ್ ವೈನ್ ಮಾಲ್ ಇದೆ, ಅಲ್ಲಿ ಬಬಲ್ ಪ್ಲಾನೆಟ್ ಅಂತ ಹೊಸದಾಗಿ ಓಪನ್ ಆಗಿತ್ತು. ಸೊ ಅಲ್ಲಿಗೆ ಕರ್ಕೊಂಡು ಹೋದ್ರೆ ಮಕ್ಕಳೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಆಟ ಆಡ್ತಾರೆ. ಸೊ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಹೋದ್ವಿ. ಆದರೆ ನಾವು ಹಿಂದಿನ ದಿನ ಹೋಗ್ಬೇಕು ಅನ್ಕೊಂಡಿದ್ವಿ, ಬೆಳಗ್ಗೆ ಬೇಡ ಅಂತ. ಹಿಂಗೆ ಒಂದು ಕನ್ಫ್ಯೂಷನ್ ಇತ್ತು. ಸರಿ ಹೊರಟೆ ಬಿಡೋಣ, ಮಕ್ಕಳು ಒಂದ್ಸರಿ ಹೇಳಿದ್ಮೇಲೆ ಬಿಡಲ್ಲ ಅಲ್ವಾ, ಹಠ ಮಾಡ್ತಿರ್ತಾರೆ ಅಂತ ಹೇಳ್ಬಿಟ್ಟು ಹೊರಟು ಬಂದ್ವಿ. ಆದರೆ ನಾವು ಹೋಗಿದ್ದ ಟೈಮ್ಗೆ ಸ್ಲಾಟ್ಸ್ ಎಲ್ಲ ಬುಕ್ ಆಗೋಗಿತ್ತು. ಮತ್ತೆ ನೆಕ್ಸ್ಟ್ ಸ್ಲಾಟ್ ಇದ್ದಿದ್ದು ನಮಗೆ ಸಾಯಂಕಾಲ, ಅಂದರೆ 6:45. ಟೈಮ್ ನೋಡಿದ್ರೆ ಇನ್ನು 12:30 ಆಗಿತ್ತು. ಆದರೆ ಏನು ಮಾಡೋದು, ಸಾಯಂಕಾಲವರೆಗೂ ಹೇಗೋ ಟೈಮ್ ಪಾಸ್ ಮಾಡಬೇಕಲ್ಲ ಅಂತ ಒಂದು ಕಡೆ ಅಂದ್ಕೊಂಡ್ರೆ, ಇನ್ನು ಒಂದು ಕಡೆ ಲಂಚ್ ಎಲ್ಲರೂ ಒಟ್ಟಿಗೆ ಮಾಡಬೇಕು ಅಂತ ಇತ್ತು. ಸೊ ಹಾಗಾಗಿ ಲಂಚ್ಗೆ ಬಂದಿದ್ದೀವಿ. ನಾವಂತೂ ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ಲ. ಯೂಶಲಿ ಸ್ಯಾಟರ್ಡೇಸ್ ನಾವು ತಿಂಡಿ ತಿನ್ನೋದಿಲ್ಲ, ಒಂದೇ ಸರಿ ಬ್ರಂಚ್ ಥರ, ಅಂದರೆ ಬ್ರೇಕ್ಫಾಸ್ಟ್ ಲಂಚ್ ಎರಡೂ ಒಟ್ಟಿಗೆ ಸೇರಿ ಮಾಡೋ ಅಂಥದ್ದು ಒಂದು 12:30 1 ಗಂಟೆ ಮೇಲೆ. ಸೊ ಹಾಗಾಗಿ ಎಲ್ಲ ಊಟ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡೋದು, ಸರಿ ಶಾಪಿಂಗ್ ಮಾಡೋಣ. ಹೆಣ್ಮಕ್ಳಿಗಂದರೆ ಶಾಪಿಂಗ್ ಅಂದರೆ ಗೊತ್ತಲ್ವಾ, ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಇಡೀ ಮಾಲು ಸುತ್ತೋದಕ್ಕೆ ಅರ್ಧ ದಿನ ಅಂತೂ ಬೇಕೇ ಬೇಕು. ಓಡಾಡಿ ಸುಸ್ತಾಗಿ ಇಲ್ಲಿ ಸ್ವಲ್ಪ ಹೊತ್ತು ಬಂದು ಕೂತ್ಕೊಂಡಿದ್ದೀವಿ. ಹಾಗೆ ಟೆಕ್ಸಸಲ್ಲೇ ಇದು ಫಸ್ಟ್ ಸ್ಟೋರ್ ಅಂತೆ, ಪ್ರೈಮಾರ್ಕ್ ಓಪನ್ ಆಗಿರೋಂಥದ್ದು. ಸೊ ಫ್ರೆಂಡ್ ಹೋಗಬೇಕು ಅಂತ ಹೇಳ್ತಾ ಇದ್ರು. ಸರಿ ಹೋಗೋಣ ಅಂತ ಹೇಳ್ಬಿಟ್ಟು, ಟಯರ್ಡ್ ಅಂತೂ ಆಗೋಗಿತ್ತು. ಸರಿ ಒಂದು ಸ್ವಲ್ಪ ಓಡಾಡ್ಕೊಂಬರೋಣ ಅಂತ ಹೋದವರು ಶಾಪಿಂಗ್ ಮಾಡ್ಕೊಂಡೇ ಬಂದ್ವಿ. ಅದರಲ್ಲೂ ಎಲ್ಲರೂ ಹೆಣ್ಮಕ್ಳೇ ಅಂತ ಅಂದರೆ ಇನ್ನು ಶಾಪಿಂಗು ಜೋರಾಗೆ ಇರುತ್ತೆ. ಸೊ ನನ್ನ ದೊಡ್ಡ ಮಗಳು ನೋಡಿ ಅದು ಇದು ತೋರಿಸ್ತಿದ್ಲು. ಚಿಕ್ಕ ಮಗಳಂತೂ ನಾನ್ ಸ್ಟಾಪ್ ಅಮ್ಮ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ತೋರಿಸ್ತಾನೆ ಇದ್ರು. ಸರಿ ಏನು ಬೇಕೋ ಅದನ್ನು ಮಾತ್ರ ತೊಗೊಂಡ್ವಿ. ಹಾಗೆ ನೀವು ಯಾರಾದರೂ ಇನ್ನೂ ವಿಸಿಟ್ ಮಾಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ. ನನಗಂತೂ ತುಂಬ ಕಮ್ಮಿ ಪ್ರೈಸ್ಗೆ ಇತ್ತು ಅಂತ ಅನ್ನಿಸ್ತು. ಬಟ್ ಅವತ್ತಿನ ದಿನ ಏನಾದರೂ ಆ ಥರ ಡೀಲ್ಸ್ ಇತ್ತೋ ಏನೋ ನನಗೆ ಗೊತ್ತಿಲ್ಲ. ನಾನು ನನ್ನ ಫ್ರೆಂಡ್ ಇಬ್ಬರು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಅಂದರೆ $10 $8 $6 ಈ ಥರ ಎಲ್ಲ ಇತ್ತು. ನಾವು ಇನ್ನು ಕ್ಲೋತಿಂಗ್ ಹತ್ರ ಎಲ್ಲ ಹೋಗಲಿಲ್ಲ, ಜಸ್ಟ್ ಆಕ್ಸೆಸರೀಸ್ ಎಲ್ಲ ನೋಡಿಕೊಂಡು ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನು 6:45 ಸ್ಲಾಟ್ ಇತ್ತಲ್ಲ, ಸೊ ಬಬಲ್ ಪ್ಲಾನೆಟ್ಗೆ ಹೋಗ್ತಾ ಇದ್ದೀವಿ. ಇನ್ನು ಹಸ್ಬೆಂಡ್ ಅಂತೂ ಬರಲಿಲ್ಲ, ನನ್ನ ಹಸ್ಬೆಂಡು ಬಂದಿಲ್ಲ, ಅವ್ರ ಹಸ್ಬೆಂಡು ಬಂದಿಲ್ಲ. ಇಬ್ಬರು ಒಟ್ಟಿಗೆ ಹೊರಗಡೆನೇ ಇದ್ರು. ಪ್ಲಾನ್ ಏನು ಮಾಡಿಲ್ಲ ಅಂತಂದ್ರು, ಯಾವುದೋ ಒಂದು ಮೂವಿ ನೋಡಿಕೊಂಡು ಹಾಗೆ ಹೊರಗೆ ಇದ್ರು. ಅವರು ಬಬಲ್ ಪ್ಲಾನೆಟ್ ಒಳಗೂ ಬರಲಿಲ್ಲ, ಯಾಕಂದರೆ ಮಕ್ಕಳು ನಾವು ಇರ್ತೀವಲ್ವ. ಸೊ ಹಾಗಾಗಿ ಒಂದೇ ದಿನ ಎಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟೈಮ್ ಇರುತ್ತೆ, ಮಕ್ಳಿಗೆ ಇಂಟ್ರೆಸ್ಟ್ ಇರುತ್ತೆ ಅಂತ ಅಂದರೆ ಈ ರೀತಿ ಗ್ರೇಪ್ ವೈನ್ ಮಾಲ್ಗೆ ಕರ್ಕೊಂಡು ಬಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಪೆಪ್ಪಾ ಪಿಗ್ ವರ್ಲ್ಡ್ ಆಫ್ ಪ್ಲೇ ಅಂತ ಇದೆ, ಮಿಯೋ ವುಲ್ಫ್ ಇದೆ, ಹಾಗೆ ಬಬಲ್ ಪ್ಲಾನೆಟ್ ಕೂಡ ಇದೆ. ಸೊ ಎಲ್ಲ ಕಡೆ ಹೋಗ್ಬೋದು, ಎಲ್ಲ ಚೆನ್ನಾಗಿರುತ್ತೆ ಮಕ್ಳಿಗೂ ಕೂಡ. ಬಟ್ ಒಂದೇ ಕಡೆ ಎಂಜಾಯ್ ಮಾಡಿದ್ರೆ ಇನ್ನೂ ಒಂದು ಕಡೆ ಹೋಗಿ ಆಟ ಆಡೋದಕ್ಕೆ ಅವ್ರಿಗೂ ಕೂಡ ಸ್ವಲ್ಪ ಸುಸ್ತಾಗ್ಬೋದು. ಅದನ್ನು ನೋಡ್ಕೊಂಡು ಪ್ಲಾನ್ ಮಾಡ್ಕೊಬೇಕಾಗತ್ತೆ. ಈ ಟೈಮಲ್ಲಿ ಏನಿಲ್ಲ ಅಂದರೂ ಒಂದು 10 ಸ್ಟೋರ್ ಆದರೂ ವಿಸಿಟ್ ಮಾಡಿದ್ದೀವಿ ಅಂತ ಅನ್ಕೊಂತೀನಿ ಅವತ್ತು. ಸೊ ಫೈನಲಿ ಬಂದ್ವಿ, ಬಬಲ್ ಪ್ಲಾನೆಟ್ ಒಳಗೆ ಹೋಗ್ತಾ ಇದ್ವಿ. ಇದರ ಕಂಟಿನ್ಯೂಷನ್ ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ.